ಕಲ್ಲು ತೂರಾಟ ಮಾಡಿದವರನ್ನ ಮುಲಾಜಿಲ್ಲದೆ ಒಳಗೆ ಹಾಕಿ, ಕಾನೂನು ಮೀರೋರನ್ನ ಯಾರನ್ನೂ ಬಿಡಬೇಡಿ. ಬಳ್ಳಾರಿ ಎಸ್ಪಿಗೆ ಸಚಿವ ಪರಮೇಶ್ವರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಲಾಟೆ ನಿಯಂತ್ರಿಸಿ, ಜನ ಸೇರದಂತೆ ಎಚ್ಚರ ವಹಿಸಿ. ಬಳ್ಳಾರಿ ಪರಿಸ್ಥಿತಿ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಗೃಹ ಸಚಿವರು. ಕಲ್ಲು ತೂರಾಟ ಮಾಡಿದವರನ್ನ ಯಾರನ್ನೂ ಕೂಡ ಬಿಡಬೇಡಿ, ಮುಲಾಜಿಲ್ಲದೆ ಒಳಗಡೆ ಹಾಕಿ, ಕಾನೂನು ಮೀರೋರನ್ನ ಯಾರನ್ನೂ ಬಿಡಬೇಡಿ ಅಂತ ಹೇಳಿದ್ದಾರೆ. ಬಳ್ಳಾರಿ ಎಸ್ಪಿಗೆ ಸಚಿವ ಪರಮೇಶ್ವರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಲಾಟೆ ನಿಯಂತ್ರಿಸಿ, ಜನ ಸೇರದಂತೆ ಎಚ್ಚರಿಕೆಯನ್ನ ವಹಿಸಿ. ಬಳ್ಳಾರಿ ಪರಿಸ್ಥಿತಿಯ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಜಿ ಪರಮೇಶ್ವರ್ ಅವರು. ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರ ಜೊತೆಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಏನಾಯಿತು, ಯಾಕಾಯಿತು, ಎಲ್ಲಿಂದ ಶುರುವಾಯ್ತಿದೆಯಲ್ಲ, ಫೈರಿಂಗ್ ಮಾಡಿದ್ಯಾರು, ಸತ್ತವರು ಯಾರು, ಎಲ್ಲದರ ಬಗ್ಗೆಯೂ ಕೂಡ ಈಗ ಇಂಚಿಂಚು ಮಾಹಿತಿಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ MLA ನಾರಾ ಭರತ್ ರೆಡ್ಡಿ ಅವರಿಂದ. ನಾರಾ ಭರತ್ ರೆಡ್ಡಿ ಅವರು ಕೂಡ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಅರೆಸ್ಟ್ ಮಾಡಬೇಕು, ಇದಕ್ಕೆ ಕಾರಣಕರ್ತರು ಯಾರಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕು, ಭಾಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಬಟ್ ಇದು ಒಂದು ಸೈಡ್ ಆಯಿತು. ಬಟ್ ಜನಾರ್ದನ್ ರೆಡ್ಡಿ ಅವರ ಅಥವಾ ಜನಾರ್ದನ್ ರೆಡ್ಡಿ ಅವರು ಏನು ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಹೇಳ್ತಾ ಇರೋದೇ ಬೇರೆ. ಅಲ್ಲಿ ನಾವು ಒಂದು ಬ್ಯಾನರ್ ಹಾಕಿದರೆ ಅದನ್ನು ಮೊದಲಿಗೆ ಅವರ ಬೆಂಬಲಿಗರಿಂದ ಕೀಳಿಸ್ತಾರೆ, ಹರಿದಾಕಿಸ್ತಾರೆ. ಮತ್ತೊಂದು ಬಾರಿ ಹಾಕಿದರೆ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ನಡ್ಕೊಂಡು ಬಂದು ಆ ಬ್ಯಾನರನ್ನು ಹರಿತಾರಂತೆ. ದೊಡ್ಡ ಮಟ್ಟದಲ್ಲಾಗಿದೆ ಈ ಗಲಾಟೆ. ಅದರಲ್ಲೂ ರೆಡ್ಡಿಗಳ ಕಾಳಗ ಅಂತ ಅಂದರೆ ಕೇಳಬೇಕಾ? ಇದು ಭಾಳ ಜನರಿಗೆ ಇಲ್ಲಿ ಕಲ್ಲೇಟುಗಳು ಬಿದ್ದಿದ್ದಾವೆ, ಒಂದು ಜೀವ ಹೋಗಿದೆ. ಇದು ಭಾಳ ನೋವಿನ ಸಂಗತಿ. ಇದು ಯಾವ ಕಾರಣಕ್ಕಾಗಿ ಜಸ್ಟ್ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾನರ್ ಬಡಿದಾಟದಲ್ಲಿ ನಾರಾ ಭರತ್ ರೆಡ್ಡಿ ಆಪ್ತ ಬಲಿಯಾಗಿದ್ದಾರೆ. ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಬಳಿಯೇ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಬಳ್ಳಾರಿ ರೆಡ್ಡಿ ಮನೆ ಬಳಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಗ್ ಫೈಟ್ ನಡೀತಾ ಇದೆ. ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಜಿಪಿ SP ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಭದ್ರತೆಗಾಗಿ ಬೇರೆ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ. ಬ್ಯಾನರ್ ಬಡಿದಾಟದಲ್ಲಿ ನಾರಾ ಭರತ್ ರೆಡ್ಡಿ ಆಪ್ತ ರಾಜಶೇಖರ್ ಬಲಿಯಾಗಿರೋದು. ಜನಾರ್ದನ್ ರೆಡ್ಡಿ ಮನೆ ಬಳಿಗೆ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಬಳ್ಳಾರಿ ರೆಡ್ಡಿ ಮನೆ ಬಳಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಗ್ ಫೈಟ್ ನಡೀತಾ ಇದೆ. ಇನ್ನು ಆ ಒಂದು ಗಲಾಟೆ ಆಯ್ತಲ್ಲ ಆ ಸ್ಥಳದಲ್ಲಿ, ಈಗ ಸ್ವತಃ ನಾರಾ ಭರತ್ ರೆಡ್ಡಿ ಅವರು ಕೂತ್ಕೊಂಡ್ಬಿಟ್ಟಿದ್ದಾರಂತೆ. ನ್ಯಾಯ ಬೇಕು ನಮಗೆ, ನಮ್ಮ ಆಪ್ತನನ್ನು ಯಾರು ಕೊಂದಿದ್ದಾರೋ ಅವರು ಒಳಗಡೆ ಹೋಗಬೇಕು, ಅರೆಸ್ಟ್ ಆಗಬೇಕು, ಅವರು ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಬೇಕು ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದಾರೆ ನಾರಾ ಭರತ್ ರೆಡ್ಡಿ ಅವರು. ಇದ್ರ ಜೊತೆಗೆ ಈ ಗಲಾಟೆ ಇಲ್ಲಿಗೆ ನಿಲ್ಲುತ್ತಾ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಒಂದು ಇತಿಹಾಸನೇ ಇದೆ. ಇಂಥ ಗಲಾಟೆಗಳು ಸರ್ವೇ ಸಾಮಾನ್ಯ ಅನ್ನೋ ಒಂದು ಕಾಲ ಕೂಡ ಇತ್ತು. ಬಳ್ಳಾರಿಯ ಇತಿಹಾಸ, ಕರಾಳ ಇತಿಹಾಸವನ್ನು, ಆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಇಂಥವುಗಳು ಭಾಳ ಆಗಿದ್ದಾವೆ. ಇದೆಲ್ಲವೂ ಕೂಡ ಕೆಲವು ವರ್ಷಗಳಿಂದ ಸೈಲೆಂಟ್ ಆಗಿತ್ತು, ಭಾಳ ತಣ್ಣಗಿತ್ತು ಬಳ್ಳಾರಿ. ಬಟ್ ಯಾವಾಗ ಈ ಬ್ಯಾನರ್ ವಿಚಾರ ಮುನ್ನೆಲೆಗೆ ಬಂತು, ಅಥವಾ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಅನ್ನೋದು ಒಂದು ಘೋಷಣೆ ಆಯಿತು, ಅಲ್ಲಿಂದ ಎಲ್ಲೋ ಒಂದು ಕಡೆ ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಾಕಬೇಡಿ, ಇಲ್ಲ ಹಾಕಬೇಡಿ, ನಮ್ಮ ಮನೆ ಮುಂದೆ ಹಾಕಬೇಡಿ, ಇದೆಲ್ಲವೂ ಕೂಡ ಶುರುವಾಗಿತ್ತಂತೆ. ಒಂದು ಸಾರಿ ನಾವು ಕೇಳ್ತಾ ಇದ್ವಿ, ಕಾಂಗ್ರೆಸ್ನ ಒಬ್ಬರು ಕಾರ್ಯಕರ್ತರು ಮಾತಾಡ್ತಾ ಇದ್ರು ನಮ್ಮ ಜೊತೆಗೆ. ಈಗ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ, ಇಲ್ಲ ಸರ್, ಅವ್ರ ಮನೆ ಮುಂದೆ ಹಾಕಿಲ್ಲ, ನಾವು ಒಂದು ಸರ್ಕಲ್ ಬಳಿ ಹಾಕಿದ್ದೀವಿ, ಅವ್ರ ಮನೆಯಿಂದ ಸ್ವಲ್ಪ ದೂರ ಇದೆ ಅದು, ಹಾಗಾಗಿ ನಮ್ಮ ಮನೆ ಬಳಿ ಯಾಕೆ ಹಾಕ್ತೀರಾ ನೀವು ಬ್ಯಾನರ್ನ ಅಂತ ಹೇಳಿ ಒಂದು ಸಾರಿ ಕಿತ್ತಾಕಿದ್ರು, ಹರಿದಾಕಿದ್ರು. ಮತ್ತೊಂದು ಬಾರಿ ಹಾಕಿದ್ವಿ, ಆಗ ಸ್ವತಃ ಜನಾರ್ದನ್ ರೆಡ್ಡಿ ಅವರು ನಡ್ಕೊಂಡು ಬಂದು ಆ ಬ್ಯಾನರನ್ನು ಹರಿದಾಕ್ತಾರೆ. ಎಷ್ಟು ದ್ವೇಷ ಇರಬೇಕು ಇವರಿಗೆ? ಇವರ ಉದ್ದೇಶ ಕಾರ್ಯಕ್ರಮವನ್ನು ಹಾಳು ಮಾಡೋದು, ಕಾರ್ಯಕ್ರಮದ ದಾರಿ ತಪ್ಪಿಸೋದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಆರೋಪವನ್ನು ಮಾಡಿದರು. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಮಾತೇ ಬೇರೆ. ನೋಡಿ, ಅಲ್ಲಿ ಗುಂಡು ತೋರಿಸ್ತಾ ಇದ್ದಾರೆ, ಬುಲೆಟ್ ತೋರಿಸ್ತಾ ಇದ್ದಾರೆ ನೋಡಿ, ಕೈಯಲ್ಲಿ ಹಿಡ್ಕೊಂಡು.
ನೋಡಿ ಇಲ್ಲಿ ಹಿಂಗಾಗಿದೆ ಪರಿಸ್ಥಿತಿ. ಯಾರು ಜವಾಬ್ದಾರಿ ಇದಕ್ಕೆ? ಅವರೇ ಬಂದು ಮೊದಲು ಕಲ್ಲು ತೂರಾಟ ಮಾಡಿದ್ದು. ನಾನು ಕಾರ್ ಇಳಿತಾ ಇದ್ದಂಗೆನೆ ಕಲ್ಲು ತೂರಾಡೋದಕ್ಕೆ ಶುರು ಮಾಡಿದರು. ಏನು ಮಾಡೋದು ಹಿಂಗಾದರೆ? ಹಾಗೆ ಹೀಗೆ ಅವ್ರದ್ದು ಒಂದು ಶೈಲಿಯಲ್ಲಿ ಅವರು ಮಾತಾಡಿದರು. ಬಟ್ ಅಸಲಿಗೆ ಯಾರದ್ದು ತಪ್ಪು ಇಲ್ಲಿ? ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಯೋಚನೆ ಮಾಡೋದಕ್ಕಿಂತ ಮುಂಚೆ ಒಂದು ಜೀವ ಬಲಿಯಾಗಿದೆಯಲ್ಲ, ಅದನ್ನು ಯಾರು ತರೋದಕ್ಕೆ ಸಾಧ್ಯ? ಆ ವ್ಯಕ್ತಿಯ ಕುಟುಂಬದ ಬಗ್ಗೆ ಮಾತನಾಡಿದಾಗ ಅವರ ತಂದೆ ಕಳೆದ ವರ್ಷನೇ ಸಾವನ್ನಪ್ಪಿದ್ರಂತೆ. ಪಾಪ ರಾಜಶೇಖರ್ ಏನು ಬಲಿಯಾಗಿದ್ದಾರಲ್ಲ ಈಗ ಗುಂಡೇಟಿಗೆ, ಆ ವ್ಯಕ್ತಿಯ ತಂದೆ ಕಳೆದ ವರ್ಷ ತಾನೇ ಸಾವನ್ನಪ್ಪಿದ್ದಾರಂತೆ, ಮೃತಪಟ್ಟಿದ್ದಾರಂತೆ. ಆ ನೋವಲ್ಲಿ ಈಗಲೂ ಕೂಡ ಇರ್ತಾರೆ ಪಾಪ ಆ ಕುಟುಂಬಸ್ಥರು. ಅದರ ನಡುವೆ ಈಗ ರಾಜಶೇಖರ್ ಬಲಿಯಾಗಿರುವುದು ಗುಂಡೇಟಿಗೆ. ಹೆಂಗಾಗಿದೆ ನೋಡಿ, ಇದು ಆಕಸ್ಮಿಕವಾಗಿ ಮಿಸ್ಫೈರಿಂಗ್ ಆಗಿರುವಂಥ ಸಂದರ್ಭ ಇದು. ಸೊ ಅದಕ್ಕೆ ಬಲಿಯಾಗಿದ್ದಾರೆ. ಗಲಾಟೆ ಅಂತ ಹೇಳಿದರೆ ಅಂದರೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ ಆಯಿತಾ? ಸೊ ಅವ್ರ ಪರವಾಗಿ ಮಾತಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು ಇದು. ಈಗ ಅವ್ರ ಕುಟುಂಬಸ್ಥರಿಗೆ ಯಾರು ಉತ್ತರ ಕೊಡ್ತಾರೆ? ಯಾರು ನಿಲ್ತಾರೆ ಆ ಕುಟುಂಬಸ್ಥರ ಜೊತೆಗೆ? ರಾಜಶೇಖರ್ ನಿಂತ್ಕೊಂಡಂಗೆ ಆಗುತ್ತಾ? ಎಷ್ಟೇ ಹಣ ಕೊಟ್ಟರು ಕೂಡ. ಅಕಸ್ಮಾತಾಗಿ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಮದುವೆ ಆಗಿದ್ದರೆ ಆ ಹೆಂಡತಿ ಪರಿಸ್ಥಿತಿ ಏನು? ಅವ್ರ ಹೆಂಡತಿ ಪರಿಸ್ಥಿತಿ ಏನು? ಈಗ ಅವ್ರ ತಾಯಿ ಇದ್ದರೆ ಅವ್ರ ತಾಯಿಯ ಪರಿಸ್ಥಿತಿ ಏನು? ಅವರ ಕುಟುಂಬಸ್ಥರು ಇವರನ್ನೇ ನಂಬ್ಕೊಂಡಿರ್ತಾರೆ, ಆ ಕುಟುಂಬದ ಪರಿಸ್ಥಿತಿ ಏನು? ಸೊ ಇಷ್ಟೆಲ್ಲ ಆದರೂ ಕೂಡ ಏನು ತಣ್ಣಗಾಗಿದೆಯಾ ಗಲಾಟೆ? ಇಲ್ಲ, ತಣ್ಣಗಾಗಿಲ್ಲ ಗಲಾಟೆ. ಯಾವಾಗ ಏನಾಗ್ಬಿಡುತ್ತೋ ಏನೋ ಅನ್ನೋ ಚಿಂತೆಯಲ್ಲೇ ಪೊಲೀಸ್ನವರು ಇದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ ಪೊಲೀಸ್ನವರು ಈಗ ಬಳ್ಳಾರಿಯಲ್ಲಿ. ಇಡೀ ಬಳ್ಳಾರಿ ಸಿಟಿ ಒಂದು ಈ ಕ್ಷಣಕ್ಕೆ ತಣ್ಣಗಾಗಿ ಹೋಗಿದೆ ಈಗ. ಅಂದರೆ ಯಾರ್ಯಾರು ಓಡಾಡಂಗಿಲ್ಲ, ಎಲ್ಲರೂ ಸೈಲೆಂಟ್ ಆಗಿರಬೇಕು, ಆ ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಪೊಲೀಸ್ನವರು. ಬಿಗಿ ಬಂದೋಬಸ್ತ್. ಬಳ್ಳಾರಿಯಲ್ಲಿರುವಂಥ ಪೊಲೀಸ್ನವರು ಸೆಕ್ಯೂರಿಟಿಗೆ ಸಾಲಲ್ಲ ಅಂತ ಹೇಳಿ ಬೇರೆ ಜಿಲ್ಲೆಗಳಿಂದ ಪೊಲೀಸ್ನವ್ರನ್ನ ಕರೆಸಿಕೊಂಡಿದ್ದಾರೆ. ಹೈ ಅಲರ್ಟ್ ಆಗಿದೆ ಈಗ ಬಳ್ಳಾರಿಯ ಪೊಲೀಸ್ನವರು ಹೈ ಅಲರ್ಟ್ ಆಗಿದ್ದಾರೆ. ಬಿಗುವಿನ ವಾತಾವರಣ, ಉದ್ವಿಗ್ನ ಪರಿಸ್ಥಿತಿ ಅಂತ ನಾವೇನು ಕರಿತೀವಿ, ಅದೆಲ್ಲ ಕಡೆ ಇಡೀ ಬಳ್ಳಾರಿ ನಗರ ಉದ್ವಿಗ್ನ ಪರಿಸ್ಥಿತಿ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇದೆ ಈಗ ಬಳ್ಳಾರಿಯಲ್ಲಿ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾವ ಬೆಂಬಲಿಗರು ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಕಡೆ ಈಗ ನಾರಾ ಭರತ್ ರೆಡ್ಡಿ ಅವರಂತೂ ಹಠ ಹಿಡಿದು ಕೂತು ಬಿಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ, ಅರೆಸ್ಟ್ ಆಗಬೇಕು ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಿ. ಅವರೇ ನಮ್ಮ ಬೆಂಬಲಿಗನನ್ನು ಕೊಂದಿದ್ದು ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವರೇ ಅಂತ ಅಂದರೆ ಅವರ ಬೆಂಬಲಿಗರು. ಸೊ ಅವರಿಂದಾನೇ ಆಗಿರೋದಲ್ವಾ ಇದು, ಅವರೇ ಕಾರಣ ಅಲ್ವಾ ಇದಕ್ಕೆಲ್ಲ ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಅಲ್ಲಿನ ಏನು ನಡೀತಾ ಇದೆ, ಯಾವಾಗಾಯಿತು, ಯಾಕಾಯಿತು, ಹೇಗಾಯಿತು, ಎಲ್ಲದರ ಬಗ್ಗೆಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಅಲ್ಲಿನ SP ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಲಾಜಿಲ್ಲದೆ ಒಳಗಾಕಿ ಯಾರೆಲ್ಲ ಕಲ್ಲು ತೂರಾಟ ಮಾಡಿದಾರೋ, ಯಾರೆಲ್ಲ ಈ ಗುಂಪು ಘರ್ಷಣೆಯಲ್ಲಿ ಭಾಗಿಯಾಗಿದ್ದಾರೋ, ಮುಲಾಜಿಲ್ಲದೆ ಒಳಗಡೆ ಹಾಕಿ, ಯಾರನ್ನು ಬಿಡಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾರೂ ಕೂಡ ಗುಂಪಾಗಿ ನಿಲ್ಲಂಗಿಲ್ಲ, ಎಲ್ಲರನ್ನೂ ಕಳಿಸಿ ಮನೆಗೆ, ಹೈ ಅಲರ್ಟ್ ಆಗಿರಿ. ಇನ್ನೂ ಬೇಕಾದರೆ ಸ್ಪೆಷಲ್ ಫೋರ್ಸನ್ನು ಕರೆಸ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಗಲಾಟೆಗಳು ನಡೀಬಾರ್ದು. ನೋಡಿ ಅಲ್ಲಿ ಹೆಂಗೆ ನಡೀತಾ ಇದೆ ಇದೆಲ್ಲ. ಸಂಜೆ ಟೈಮ್ನಲ್ಲಿ ನೇನು ಕತ್ಲಾಗ್ತಾ ಇರಬೇಕು. ಆ ಸಮಯದಲ್ಲಿ 4 ಗಂಟೆಗೆಲ್ಲ ಒಂದು ಸ್ವಲ್ಪ ಶುರುವಾಗಿತ್ತಂತೆ ಗಲಾಟೆ. ಶೇಖರ್ ನಮ್ಮ ಅಂದರೆ ಬಳ್ಳಾರಿಯ ಒಬ್ಬ ಸ್ಥಳೀಯರು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, 4 ಗಂಟೆಗೆ ಇದು ಶುರುವಾಗಿತ್ತು, ಸಂಜೆ ಆಗ್ತಾ ಇದು ಜಾಸ್ತಿನೇ ಆಗೋಗ್ಬಿಡ್ತು, ಹತೋಟಿಗೆ ಸಿಗಲಿಲ್ಲ, ಹಿಡಿತಕ್ಕೆ ಸಿಗಲಿಲ್ಲ ಈ ಗಲಾಟೆ, ನಾವು ಕೂಡ ಅಲ್ಲೇ ಇದ್ವಿ ಅನ್ನೋ ನಿಟ್ಟಿನಲ್ಲಿ ಶೇಖರ್ ಅನ್ನೋರು ಮಾತಾಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲೇ ಪೊಲೀಸ್ನವ್ರು ಬಂದಿದ್ದಾರೆ. ಪೊಲೀಸ್ನವರು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕಲ್ಲು ತೂರಾಟ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಫೈರಿಂಗ್ ಕೂಡ ಆಗಿಬಿಟ್ಟಿದೆ. ಪೊಲೀಸ್ನವರೇ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾರೆ. ಪೊಲೀಸ್ನವರೇ ನೋಡಿ ಹೆಂಗೆ ಓಡ್ತಾರೆ ಫೈರಿಂಗ್ ಆದ ತಕ್ಷಣ. ಸೊ ಅದಾದ ನಂತರನೇ ಎಲ್ಲರೂ ಬರೋದಕ್ಕೆ ಶುರು ಮಾಡ್ತಾರೆ. ಅಂದರೆ SP ಕೂಡ ಬರ್ತಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ. ಸೊ ಆ ಪರಿಸ್ಥಿತಿ ನಿಯಂತ್ರಣಕ್ಕೆ ಭಾಳ ಪ್ರಯತ್ನ ಪಡ್ತಾರೆ. ಪೊಲೀಸ್ನವ್ರ ಮೇಲೆ ಕಲ್ಲು ತೂರಾಟ ಆಗಿಬಿಡುತ್ತೆ. ಪೊಲೀಸ್ನವ್ರ ಮೇಲೆ ಪೊಲೀಸ್ನವ್ರು ಗಾಯಗೊಂಡಿದ್ದಾರೆ ರೀ. ಒಂದು ಜೀವ ಬಲಿ ಆಗಿದೆ, ಒಂದಿಷ್ಟು ಜನ ಪೊಲೀಸ್ನವ್ರು ಗಾಯಗೊಂಡಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲ?
ನೋಡಿ ಅಲ್ಲಿ ಫೈರಿಂಗ್ ಆದ ತಕ್ಷಣ ಪೊಲೀಸ್ನವ್ರು ಓಡ್ತಾರೆ. ಅಂದರೆ ಅಷ್ಟು ಭಯ ಪಾಪ, ಅವ್ರದ್ದು ಜೀವ ಅಲ್ವಾ, ಏನೂ ಆಗಬಾರ್ದು, ನಮ್ಮ ಜಿಲ್ಲೆ ಸುರಕ್ಷಿತವಾಗಿರಲಿ, ಜನ ಆರಾಮಾಗಿರಲಿ ಅನ್ನೋದು ಅವರ ಒಂದು ಆಸೆ ಆಗಿರುತ್ತೆ. ಒಂದು ಭದ್ರತೆ ದೃಷ್ಟಿಯಿಂದ ನಿಂತ್ಕೊಂಡಿರ್ತಾರೆ. ಪಾಪ ಅವ್ರ ಮೇಲೇ ಕಲ್ಲು ತೂರಾಟ ಮಾಡ್ತಾರೆ ಅಂತ ಅಂದರೆ